ಪೂರ್ತಿ ಜರ್ಬರ ಫುಲ್ ಜರಬರ ಪ್ಲಾಂಟ್ಸ್. ಅದರಲ್ಲೇ ಕಲರ್ಸ್ ಬೇರೆ ಕಲರ್ಸ್ ಅಲ್ಲ, ಆಲ್ಮೋಸ್ಟ್ ಆಲ್ ಒಂದು 10 to 12 ಕಲರ್ಸ್ ಇವೆಲ್ಲ ಎಲ್ಲ ಸೇರಿದ್ರೆ. ಇದು ವೆರೈಟಿ ಬೇರೆ ಅದ ರೀ. ಸೂಪರ್ ಸರ್. ಅದ್ರ ಒಳಗಡೆ ಉಳ್ಳಾಗಡ್ಡಿ ಹಚ್ಚಿದ್ದೀನಿ. ಓಹೋ, ಈ ಪಾಟ್ಗಳಿಗೆ ಉಳ್ಳಾಗಡ್ಡೆ ಅಂದ್ರೆ ಇದಕ್ಕೆ ರೋಸ್ ಪ್ಲಾಂಟ್ ಒಳಗೆ ಅದು ಸ್ವಲ್ಪ ಗೊಬ್ಬರನೂ ಆದಂಗೆ ಆಗ್ತದೆ. ಹೌದು, ಅಡಿಯಮ್ನಲ್ಲೇ ಕಲರ್ ಕಲರ್ ಇದೊಂದಿದೆ, ಇಲ್ಲಿದೆ ಸರ್. ಇದೆಷ್ಟು ಅಟ್ರಾಕ್ಟಿವ್ ಆಗಿದೆ, ಅಟ್ರಾಕ್ಟಿವ್ ಅದು ನೋಡಿ. ಆಮೇಲೆ ಇದನ್ನ ನೋಡಿ, ನಿಮ್ಮ ಎದುರುಗಡೆ ಒಂದಿದೆ ನೋಡಿ, ಅದು ನೋಡಿ ಆ ಥರ ಯಾವುದೇ ಯಾವ ಥರ ಇದೆ. ಓಹೋ, ಡಿಫ್ರೆಂಟ್ ಆಲ್ ವೆರೈಟಿ, ಭಾಳ ವೆರೈಟಿ ಅವ್ರಿ. ಅದು ದಾಲಿಯಾ. ಹಾಂ, ಓಹೋ, ದಾಲಿ. ಅದರಲ್ಲಿ ಆಟೋಮೆಟಿಕ್ ನೋಡಿ ಕಲರ್ ಏನದು, ನಾವು ಏನು ಕಲರ್ ಮಾಡ್ದಂಗೆ ಇದೆ ಅದು. ಎಷ್ಟು ಚೆನ್ನಾಗಿದೆ ನೋಡಿ. ಹಾಂ, ಸೂಪರ್ ಸರ್. ಅದರಲ್ಲಿ ಮಣ್ಣು ಹಾಕ್ತಿದ್ದೆವು, ವರ್ಮಿ ಕಂಪೋಸು, ಆಮೇಲೆ ಕೋಕೋ ಪಿಟ್ಟು, ಆಮೇಲೆ ರೈಸ್ ಹಸ್ಕ್, ಅಕ್ಕಿ ತೌಡು, ಮತ್ತು ಬೋನ್ ಮಿಲ್ ಪೌಡರ್ ತರ್ತೀನಿ, ಆಮೇಲೆ ನೀಮ್ ಕಲಿ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು. ಇವತ್ತು ನಾವು ಕಲಬುರಗಿ ಪಟ್ಟಣದಲ್ಲಿದ್ದೀವಿ. ವಿಶೇಷವಾಗಿ ಮನೆ ಮುಂದೆ ಮತ್ತು ಮನೆಯ ಮೇಲ್ಗಡೆ ಕೈತೋಟದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಮನೆ ಕಟ್ಟಿಸಿದ ಮೇಲೆ ಹಲವಾರು ಜನರಿಗೆ ಹಲವಾರು ಶೋಕಿ ಇರ್ತದೆ. ಕೆಲವೊಬ್ಬರು ಗಾಜುಗಳಿಂದ ಅಲಂಕರಿಸ್ತಾರೆ ಮನೇನ. ಆದರೆ ಹಳ್ಳಿ ಜೀವನ, ಹಳ್ಳಿ ಶೈಲಿಯಿಂದ ಬಂದವರು ಸಸಿಗಳ ಬಗ್ಗೆ ತುಂಬ ಆಸಕ್ತಿ ಇರ್ತದೆ. ಹಾಗಾಗಿ ಹಲವಾರು ಥರದ ಸಸಿಗಳಿಂದ ಮನೇನ ಅಲಂಕಾರ ಮಾಡಿದ್ದಾರೆ. ಏನೇನಿದ್ದಾವೆ, ಯಾವ ಥರ ಬೆಳೆಸ್ತಾ ಇದ್ದಾರೆ, ಏನೇನು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ನನ್ನ ಹೆಸರು ಮಲ್ಲಣ್ಣ ಜೀವಣಿಗೆ ಅಂತೇಳಿ. ಹಾಂ ಸರ್. ನಾನು ಜಸ್ಕಾಮಲ್ಲಿ ಕೆಲಸ ಮಾಡಿ 40 ವರ್ಷ ಕೆಲಸ ಮಾಡಿ ಇಲ್ಲೇ ರಿಟೈರ್ ಆಗಿದ್ದೀನಿ. 6 ವರ್ಷ ಆಯ್ತು ರಿಟೈರ್ಮೆಂಟ್ ಆಗಿ. ಹಾಂ ಸರ್. ಯಾವ ಏರಿಯಾದಲ್ಲಿ ಬರ್ತದೆ ಇದು? ಸಂತೋಷ್ ಕಾಲನಿ ರೀ. ಸಂತೋಷ್ ಕಾಲನಿ, ಚಾಮುಂಡೇಶ್ವರಿ ನಗರ. ಎಷ್ಟು ವರ್ಷ ಆಯ್ತು ಸರ್ ಮನೆ ಕಟ್ಟಿ? ನಾವು ಮನೆ ಕಟ್ಟಿ 26 ವರ್ಷ ಆಯಿತು. 26 ವರ್ಷ. ಈ ಗಾರ್ಡನಿಂಗ್ ಹಾಬಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ? ಗಾರ್ಡನಿಂದ ಒಂದು 15 ವರ್ಷ ಮೇಲೆ ಆಯಿತು. ಯಾವ ಥರ ಶುರು ಮಾಡಿದ್ರಿ ಸರ್? ನಾವು ಫಸ್ಟ್ ಸ್ಟಾರ್ಟ್ ದಾಸವಾಳ ಹೂವಿನ ಗಿಡ, ಹಾಂ ರೀ, ಆಮೇಲೆ ಮಲ್ಲಿಗೆ ಹೂವಿನ ಗಿಡ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಒಂದೊಂದಾಗಿ ಈಗ ಭಾಳಷ್ಟು ಎಲ್ಲ ಆಲ್ಮೋಸ್ಟ್ ಎಲ್ಲ ವೆರೈಟಿ ಇದಾವೆ. ಸರ್ ಇಲ್ಲಿ ಹೊರಗಡೆ ಏನು ಅರೇಂಜ್ ಮಾಡಿರಿ ಸರ್? ಇದು ಹೊರಗಡೆ ಇದು ಪಾರಿಜಾತ ಗಿಡ ಅದ. ಪಾರಿಜಾತ? ಹಾಂ, ಪಾರಿಜಾತ. ಹಾಂ ರೀ. ಆಮೇಲೆ ಎಕ್ಕಿ ಗಿಡ ಅದ. ಲಕ್ಕಿ ಇದು ಅಂತಾರೆ, ಎಕ್ಕಿ ಗಿಡ, ಎಕ್ಕದ ಗಿಡ. ಸರ್ ಕಾಂಪೌಂಡ್ಗೂ ಎಲ್ಲ ಜೋಡಿಸಿದ್ರಿ? ಹಾಂ, ಎಲ್ಲ ಇವು ಅರ್ಲಿ ಮಾರ್ನಿಂಗ್ ರೋಜಸ್ ಅಂತಾರೆ ಇವಕ್ಕೆಲ್ಲ ರೀ. ಅರ್ಲಿ ಮಾರ್ನಿಂಗ್ ರೋಸ್ ರೀ? ರೋಸ್ ಅಂತ ಹೆಸರು ಬೇರೆ ಇರಬೇಕು. ಆದ್ರೆ ನಾವು ಇದಕ್ಕೆಲ್ಲ ಮಾರ್ನಿಂಗ್ ಸೂರ್ಯ ಬೆಳಕಿನಲ್ಲಾಗೆ ಹೂ ಹಾಕ್ತಾರೆ ಕಂಪ್ಲೀಟ್. ಇದು ಪೂರ್ತಿ ಕಂಪೌಂಡ್ಗೆಲ್ಲ ಇದೆ ಪೂರ್ತಿ. ಒಳ್ಳೆ ಅಟ್ರಾಕ್ಟಿವ್ ಆಗಿ ಕಾಣ್ತಾವ ಸರ್. ಹಾಂ, ಅದರಲ್ಲಿ 5-6 ಕಲರ್ ಹೋಗ್ಬಿಟ್ಟವ್ರೀಗ 3 ಕಲರ್ ಉಳ್ಕೊಂಡವ. ಎಲ್ಲ ಸೇಮ್ ಅದೇ ಪ್ಲಾಂಟ್ ಅದ ರೀ. ಯೆಲ್ಲೋ ಕಲರ್. ಯೆಲ್ಲೋ ಕಲರ್ ಆಗ್ತದೆ. ಆಮೇಲೆ ಇದೊಂದು ಶೋ ಪ್ಲಾಂಟ್ ಅದ ರೀ. ಇದು ಯಾವಾಗಲೂ ಎಷ್ಟೇ ಸಣ್ಣ ಹೂವಾಗಿರ್ತಾವ್ರಿ ಎಲ್ಲ. ನೋಡಕ್ಕೂ ಭಾಳ ಚಂದ ಕಾಣೋದು. ಇದಕ್ಕೇನು ದನಗಳ ಕಾಟ ಏನಿಲ್ಲ, ದನಗಳ ಕಾಟ ಏನಿಲ್ಲ ರೀ. ಕಾರ ಹಚ್ಚಿರ್ತೀನಿ ಸೈಡಿಗೆ, ಏನು ಬರಂಗಿಲ್ಲ ಇಲ್ಲಿ. ಸೂಪರ್ ಸರ್. ಇದು ಕಣಗಿಲ್ಲ ಏನು ಸರ್? ಕಣಗಿಲ್ಲ ರೀ, ಇದೊಂದು ಶೋ ಪ್ಲಾಂಟ್. ಇದಕ್ಕೆ ಯಾವುದೋ ಇದು ಅಂತಾರೆ, ಇದು ಶೋ ಪ್ಲಾಂಟ್ ಎಲ್ಲ. ಈಗ ಫ್ಲವರಿಂಗ್ ಇಲ್ಲಿ ಆಗ್ತಾ ಇದ್ರು. ಹೌದು ಸರ್. ಎಲೆ ನೋಡಕ್ಕೆ ಕಣಗಿಲೆ ಥರನೇ ಕಾಣ್ತಾವೆ. ಅದ್ರ ಅಲ್ಲ. ಸೂಪರ್ ಸರ್. ಇದು ಯಾವ್ದು ಸರ್? ಇದೆ ಸೇಮ್ ಇದೆ ಅದಲ್ಲ, ಕಂಪೌಂಡ್ಗೆ ಹಾಕಿನಲ್ಲ ಅದನ್ನೇ ಹಾಕಿದ್ದೀನಿ. ಇದು ಯಾವುದು ಬಟ್ಲು ಮಲ್ಲಿಗೆ ಏನಂತಾರೆ ಅದು. ನಂದಿ ಬಟ್ಲು. ನಂದಿ ಬಟ್ಲು. ಸೂಪರ್ ಸರ್. ಒಳಗಡೆ ಸೈಡ್ನ ಕಾಂಪೌಂಡ್ ಒಳಗಡೆ ಜರ್ಬೆರಾ ಪ್ಲಾಂಟ್ಸ್ ಹಾಕಿದ್ದೀನಿ, ಒಂದು ಲೈನ್ ಪೂರ್ತಿ. ಜರ್ಬೆರಾ ಇದರಲ್ಲಿ ಸಿಂಗಲ್ ಪೆಟಲ್ ಇದೆ ಮತ್ತು ಡಬಲ್ ಪೆಟಲ್ ಎರಡೂ ಇವೆ. ಇವು ಎಲ್ಲ ಸಿಂಗಲ್ ಇದೆ, ಈ ಕಡೆ ಎಲ್ಲ ಡಬಲ್ ಇದೆ. ಓಹೋ, ಇದು ಪೂರ್ತಿ ಜರ್ಬೆರಾ? ಫುಲ್ ಜರ್ಬೆರಾ ಪ್ಲಾಂಟ್ಸ್. ಅದರಲ್ಲೇ ಕಲರ್ಸ್ ಅಲ್ಲ, ಆಲ್ಮೋಸ್ಟ್ ಆಲ್ ಒಂದು 10 to 12 ಕಲರ್ಸ್ ಇವೆಲ್ಲ ಎಲ್ಲ ಸೇರಿದ್ರೆ. ಸೂಪರ್ ಸರ್. ಇದೆಲ್ಲ ಶೋ ಪ್ಲಾಂಟ್ಸ್ ಎಲ್ಲ ಇವು. ಚಿಕ್ಕ ಪಾಟಲ್ಲೇ? ಹಾಂ, ಚಿಕ್ಕ ಪಾಟಲ್ಲೇ ಇದ್ರು ಅಲ್ಲ ಹಚ್ಚಿದ್ದೀನಿ ನಾನು. ಎಷ್ಟು ಚಿಕ್ಕ ಎಲೆಗಳಿದಾವೆ ಸರ್ ಇದು. ಆಮೇಲೆ ಇದನ್ನ ನೋಡ್ರಿ ಎಷ್ಟು ಕಲರ್ಫುಲ್ ಇದೆ. ಓಹೋ, ಒಂಥರ ಡಿಫ್ರೆಂಟ್ ಕಲರ್. ಇದಕ್ಕೆ ಲಂಚ್ ಅಂತ ಇವಾಗ ಆಗಲ್ಲ. ಇವಾಗ ನೆಕ್ಸ್ಟ್ ರೇನಿ ಸೀಸನ್ ಸ್ಟಾರ್ಟ್ ಇರ್ತಾವೆ ಫ್ಲವರಿಂಗ್. ಇವಕ್ಕೆಲ್ಲ ಸೇಫರ್ ಸೈಡ್ ಎಲ್ಲ ನೆರಳಲ್ಲಿ ತೆಗೆದು ಇಟ್ಬಿಟ್ರೆ. ಸೂಪರ್ ಸರ್.
ಈ ಕಡೆ ಸರ್ ಇವೆಲ್ಲ ಶೋ ಪ್ಲಾಂಟ್ಸ್ ಎಲ್ಲ. ಹ್ಞೂ ಗೇಟ್ ಗೇಟ್ ಮುಂದ್ಗಡೆ ಇದು ಮರಗ ಅದ ರೀ. ಇದು ಹೂವಿನಲ್ಲಿ ಪೋಣಿಸಿ ಹಾಕೋತಾರೆ ಮರಗ. ಮರಗ ಸರ್ ಮರಗ ದವನ್ ಅಂತಾರಲ್ಲ. ನಮ್ಮ ಕಡೆ ಮರಗ ಅಂತಿದ್ದಾನ. ಇವೆಲ್ಲ ಶೋ ಪ್ಲಾಂಟ್ಸ್ ಅವ ರೀ. ಇದಕ್ಕೆಲ್ಲ ಬಿಸಿಲು ಇದೆಲ್ಲ ನಡೀತದೆ. ಇವೆಲ್ಲ ನೆರಳಾಗಿ ಬೆಳೀತಾವ. ಆಮೇಲೆ ಇದರಲ್ಲಿ ಇಲ್ಲಿ ಪೀಸ್ ಲಿಲ್ಲಿ ಅಂತಿದೆ ಇಲ್ಲಿ ಒಳಗಡೆ. ಇದು ವೈಟ್ ಕಲರ್ ಫ್ಲವರಿಂಗ್ ಬರ್ತದೆ ಪೀಸ್ಲಿ. ಎಷ್ಟು ಚೆನ್ನಾಗಿ ಬಂದಿದೆಲ್ಲ ಸರ್. ಎರಡು ಮೂರು ಇಟ್ಟಿದ್ದೀನಿ. ಇವಾಗ ಸ್ಟಾರ್ಟ್ ಆಗ್ತದೆ ಫ್ಲವರಿಂಗು. ಇದೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಶೋ ಪ್ಲ್ಯಾಂಟ್ಸು. ಇದು ಜಿ ಪ್ಲ್ಯಾಂಟು. ಜಿ ಪ್ಲಾಂಟ್ ಜಡೆ ಪ್ಲಾಂಟ್. ಜಡೆ ಪ್ಲ್ಯಾಂಟು, ಜಿ ಪ್ಲ್ಯಾಂಟು. ಅದರಲ್ಲಿ 5-6 ವೆರೈಟಿ ಅವ್ರಿ. ಸೂಪರ್ ಸರ್. ಈ ಗೌರಿ ಹೂವು ಏನು ಸರ್ ಇಲ್ಲಿದ್ರೆ? ಇದು ಗೌರಿ ಹೂವು ರೀ. ಹೂಗಳು ತುಂಬ ಚೆನ್ನಾಗಿ ಬಂದಿದೆ. ಗೌರಿ ಹೂವು ಇದು ದೊಡ್ಡ ಆಕಾರ ಇದೆ ಸರ್ ಹೂವಿಂದು. ಹೌದು. ಸೂಪರ್ ಸರ್. ಮೇಲ್ಗಡೆ ಎಲ್ಲ ಹ್ಯಾಂಗಿಂಗ್ಸ್ ಹಾಕಿರೇನು ಸರ್? ಮೇಲ್ಗಡೆ ಎಲ್ಲ ಪೂರ್ತಿ ಹ್ಯಾಂಗಿಂಗ್ ಎಲ್ಲ ಏನು ಇದ್ದಿಲ್ಲ ಇದು. ಎಲ್ಲ ಹುಕ್ ಹಾಕ್ಸಿ ಎಲ್ಲ ಹ್ಯಾಂಗ್ ಮಾಡಿಸಿ ಎಲ್ಲ ಬೇರೆ ಬೇರೆ ವೆರೈಟಿ ಎಲ್ಲ. ಇದೊಂದು ಹಾಬಿ ನಮ್ಗೆ. ಹಾಂ ರೀ. ಎಲ್ಲ ಡಿಫ್ರೆಂಟ್ ಅವ್ರಿ. ಎಲ್ಲ ಬೇರೆ ಬೇರೆ ಹಾಕಿದ್ದೀನಿ ಎಲ್ಲ. ಸೂಪರ್ ಸರ್. ಇದು ಹ್ಯಾಂಗಿಂಗ್ಸೇ ತುಂಬ ಚೆನ್ನಾಗಿ ಕಾಣ್ತದೆ. ಹೌದೌದು. ಅದರಲ್ಲಿ ಸಮ್ಮರಲ್ಲಂತೂ ಈ ಏರಿಯಾ ಫುಲ್ ಕೂಲ್ ಇರ್ತದೆ ನಮಗೆ. ಹಾಂ ರೀ. ಮನೆ ಮುಂದೆ ಒಳ್ಳೆ ತಂಪು ವಾತಾವರಣ. ಫುಲ್ ವಾಟ್ರಿಂಗ್ ಮಾಡ್ತೀವಿ ಡೈಲಿ ಇದಕ್ಕೆ. ಈ ಬಳ್ಳಿ ಯಾವ ಸರ್ ಮೇಲ್ಗಡೆ ಇರೋದು? ಇದೆಲ್ಲ ಶೋ ಪ್ಲಾಂಟ್ಸ್. ಇದು ಎಲ್ಲ ಇದ್ರ ಯಾವುದು ನಮ್ಮದು ಇದು ಇರ್ತಲ್ಲ ಮನಿ ಪ್ಲಾಂಟಲ್ಲಿ ನಮ್ಮ 3-4 ವೆರೈಟಿ ಅದ ರೀ. ಇದು ಒಂದಿದೆ. ಹಾಂ ಸರ್. ಆಮೇಲೆ ಇದೊಂದು ಮನಿ ಪ್ಲಾಂಟ್ ವೆರೈಟಿ. ಇದು ಮನಿ ಪ್ಲಾಂಟ್. ಮನಿ ಪ್ಲಾಂಟ್ ಅದ. ಇದರ ಒಂದು 2-3 ವೆರೈಟಿ ಬರ್ತದೆ ಅದರಲ್ಲಿ. ಮತ್ತೆ ಈ ಕಡೆನೂ ಲೈನ್ ಇಟ್ಟಿರಿ ಸರ್? ಇದು ಲೈನ್ ಎಲ್ಲ ಪೂರ್ತಿ ಎಲ್ಲ ಬಿದಿರು ಪ್ಲಾಂಟ್ಗಳೆಲ್ಲ ಶೋ ಪ್ಲಾಂಟ್ಗಳೆಲ್ಲ. ಇದರಲ್ಲಿ ಎಷ್ಟು ಕಲರ್ ಇವೆ ಆಲ್ಮೋಸ್ಟ್ ಅಲ್ಲಿ ಎಲೆಗಳು. ಹಾಂ ಸರ್. ಎಲ್ಲ ಕಲರ್ ಇಟ್ಟಿದ್ದೀನಿ. ಒಂದಕ್ಕಿಂತ ಒಂದು ಡಿಫ್ರೆಂಟ್. ಬೇರೆ ಬೇರೆ ಕಲರ್. ವೆರೈಟಿ ಆಫ್ ಕಲರ್ಸ್ ಇದೆ. ಯಾವುದು ರಿಪೀಟೆಡ್ ಭಾಳ ಕಡಿಮೆ. ಹಾಂ ಸರ್. ಇದು ನೋಡಿ ಎಷ್ಟು ಕಲರ್ ಇದೆ. ವೆರಿಗೇಟೆಡ್. ವೆರಿಗೇಟ್ ಪೂರ್ತಿ. ಸೂಪರ್ ಸರ್. ಪೂರ್ತಿ ಕಾಂಪೌಂಡ್ ಕೊನೆವರೆಗೆ ಇಟ್ಟಿದ್ದಾರೆ ಸರ್. ಪೂರ್ತಿ. ಇವೆಲ್ಲ ದೊಡ್ಡ ಗಿಡಗಳು ಯಾವ ಸರ್? ಇವೆಲ್ಲ ದೊಡ್ಡ ಇಲ್ಲ ಎಲ್ಲ ಇದರಲ್ಲಿ ಪಾಟಲ್ಲಿ ಹಾಕಿದ್ರೆ ಎಲ್ಲ ಶೋ ಪ್ಲಾಂಟ್ಸ್ ಅದ. ಇಲ್ಲ ಅಕ್ಕಪಕ್ಕದಲ್ಲಿ ಯಾರು ಏನೋ ಅಬ್ಜೆಕ್ಷನ್ ಮಾಡಲ್ಲ. ಯಾಕೆ ಅವ್ರಿಗೂ ಸ್ವಲ್ಪ ಕೂಲ್ ಆಗ್ತದಲ್ಲ. ಹಿಂಗಾಗಿ ಪೂರ್ತಿ ಇಲ್ಲಿವರೆಗೆ ಪೂರ್ತಿ ತೊಗೊಂಡ್ಬಿಟ್ಟಿದ್ದೀನಿ. ಎಲ್ಲ ಸ್ನೇಕ್ ಪ್ಲಾಂಟ್ ಇದೆ ಇಲ್ಲಿ ಒಳಗಡೆ. ಇಲ್ಲಿ ಪಾಟಲ್ಲಿ ಸ್ನೇಕ್ ಪ್ಲಾಂಟ್ಸ್. ಸ್ನೇಕ್ ಪ್ಲಾಂಟ್ಸು ಎಲ್ಲ ಶೋ ಪ್ಲಾಂಟ್ ಇದೆ. ಇಲ್ಲಿ ಕರಿಬೇವು ಹಾಕಿದ್ದೀನಿ. 1-2 ಚೀಲ 1-2 ಮಾವಿನ ಗಿಡ ಹಾಕಿದ್ದೀನಿ. ಇದ್ದಷ್ಟರಲ್ಲೇ ಅಡ್ಜಸ್ಟ್ ಮೇಲೆ ಎಲ್ಲ ನಮ್ಮ ಗಾರ್ಡನಿಂಗ್ ಬ್ಯಾಗ್ಸ್ ಎಲ್ಲ ಗೊಬ್ಬರ ಎಲ್ಲ. ಸೂಪರ್ ಸರ್. ಇವೆಲ್ಲ ಇಂಡೋರ್ ಪ್ಲಾಂಟ್ಸ್ ಎಲ್ಲ. ಇಂಡೋರ್ ಪ್ಲಾಂಟ್ಸ್ ಮನೆ ಒಳಗೆ ಇಡ್ಬೋದು. ಮನೆ ಒಳಗಡೆ ಇವು ಮನೆ ಒಳಗಡೆ ಬರ್ತದ. ಓಹೋ, ಎಷ್ಟು ಚೆನ್ನಾಗಿ. ಇದರಲ್ಲಿ ಪೂರ್ತಿ ನಾನು ಹಾಕ್ಬೇಕಂದ್ರೆ ಇದ್ಲು ಮತ್ತು ತೆಂಗಿನ ಗೊಂಜ್ ಅಷ್ಟೇ. ಮಣ್ಣಿಲ್ಲ ಗೊಬ್ಬರ ಏನೂ ಇಲ್ಲ ಇದಕ್ಕೆ. ನೀರು ಸ್ವಲ್ಪ ಕೊಡೋದು. ನೀರು ಒಂದು 2 ಡೇಸ್ಗೆ ಒಂದು ಸರ್ತಿ ಸ್ವಲ್ಪ ಹಾಕ್ತೀನಿ. ಕೆಳಗಡೆ ತುಂಬ್ಕೊಂಡು ಬಿಡ್ತದ, ತೆಗೆದು ಬಿಡೋಕೆ. ಇದು ಮನಿ ಪ್ಲಾಂಟ್ ಏನು ಸರ್? ಇದು ಇಲ್ಲ, ಮನಿ ಪ್ಲಾಂಟ್ ಇಲ್ಲ. ಅಲ್ಲಿ ಜಿ ಪ್ಲಾಂಟ್. ಇವೆಲ್ಲ ಸ್ನೇಕ್ ಪ್ಲಾಂಟ್. ಇವೆಲ್ಲ ಮೇಲ್ಗಡೆ ಜಿ ಪ್ಲಾಂಟ್. ಇದು 2 ಸ್ನೇಕ್ ಪ್ಲಾಂಟ್. ಇಲ್ಲೊಂದು ಜಾಗದಲ್ಲೇ ಅಡ್ಜಸ್ಟ್ ಮಾಡಿರಿ ಸರ್. ಇದೊಂದು ಸ್ನೇಕ್ ಪ್ಲಾಂಟು. ಸೂಪರ್ ಸರ್. ಇದು ಆರ್ಚಿಡ್ ಪ್ಲಾಂಟ್. ಇದು ಬ್ಯಾಂಬೋ ಆರ್ಚಿಡ್. ಇದು ಬ್ಯಾಂಬೋ ಪ್ಲಾಂಟ್. ಸೂಪರ್. ಇದು ಬ್ಯಾಂಬೋ. ಇದನ್ನು ಇದೆ ಆರ್ಚಿಡ್ ಅಲ್ಲಿ. ಇದರ 3 ಕಲರ್ 4 ಕಲರ್ ಇದೆ. ಇಲ್ಲೊಂದು ವೈಟ್ ಇದೆ. ಆಮೇಲೆ ಇದೊಂದು ಏನಂತಾರೆ ಇದಕ್ಕೆ ಕಲರ್? ಪರ್ಪಲ್ ಕಲರ್. ಇದಕ್ಕೆಲ್ಲ ಪಾಟಿಂಗ್ ಮಿಕ್ಸ್ ಎಲ್ಲ ಮಾಡ್ಬೇಕಂದ್ರೆ ನಾನೇ ಎಲ್ಲ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಗೆ ಏನು ಬೇಕಾದ್ರೂ ಹೆಲ್ಪ್ ಬೇಕಾದ್ರೆ ಸಂತೋಷ ಇರ್ತಾರೆ. ಅವ್ರ ಗೈಡೆನ್ಸ್ ಮೇಲೆ ಅವ್ರ ಗೈಡೆನ್ಸ್ ಅದ. ನಮ್ಗಿಂತ ಅವ್ರು ಎಕ್ಸ್ಪರ್ಟ್ ಅದಾರೆ ಸ್ವಲ್ಪ. ಹೌದು ಸರ್. ಇದು ಶಂಖಪುಷ್ಪ ಪ್ಲಾಂಟು. ಆಮೇಲೆ ಇದು ದಾಸವಾಳ ಪ್ಲಾಂಟು. ಆಮೇಲೆ ಇದು ಲಿಲ್ಲಿ ಪ್ಲಾಂಟು. ಲಿಲ್ಲಿ ಪ್ಲಾಂಟ್ಸ್ ಎಲ್ಲ ಹಾಕಿರಿ ಸರ್? ಮೆಟ್ಲ ಮೇಲೆ ಇಟ್ಟಿರಿ? ಮೆಟ್ಲ ಮೇಲೆ ಇಟ್ಟಿದ್ದೀನಲ್ಲ. ಸೂಪರ್ ಸರ್. ಇದರಲ್ಲಿ ಆಲ್ಮೋಸ್ಟ್ ಆಲ್ ಒಂದು 6-7 ಕಲರ್ ಇದೆ. ಶಂಖಪುಷ್ಪದಲ್ಲಿ ಸರ್? ಶಂಖಪುಷ್ಪದಲ್ಲಿ. ಓಹೋ, ಇದು ವೈಟ್ ಇದೆ. ವೈಟ್ ಇದೆ. ಓಹೋ, ಸೂಪರ್. ಆಮೇಲೆ ಇಲ್ಲೊಂದು 2 ಕಲರ್ ಇದೆ.
ಇವೆಲ್ಲ ಬೇರೆ ಬೇರೆ ಕಲರ್ ಬೇರೆ ಬೇರೆ ಕಲರ್. ಹಾಂ ಹಾಂ ಹಾಂ. ಆಮೇಲೆ ಇದರಲ್ಲಿ ಡಬಲ್ ಪೆಟ್ರೋಲ್ ಇದೆ ನೋಡಿ, ಸಿಂಗಲ್ ಆಗ್ತಲ್ಲ ಹೌದು ಹೌದು, ಇದು ದಪ್ಪ ಆಗುತ್ತೆ, ಅದು ಡಬಲ್ ಪೆಟ್ರೋಲ್ ಇದೆ. ಡಬಲ್ ಪೆಟ್ರೋಲ್. ಇದೊಂದು ಪಿಂಕ್ ಕಲರ್. ಪಿಂಕ್. ಬಿಳಿ ನೀಲಿ ಪಿಂಕ್ ಮೂರು ಈಗ ಕಾಣ್ತಾ ಇದಾವೆ. 3 ಇಲ್ಲಿದಾವ. ನಂದು 3 ಈ ಕಡೆ ಒಳಗಡೆ ಇಟ್ಟಿದ್ದೀನಿ ಅಲ್ಲಿ. ಇಲ್ಲಿಂದ ಇದು ಪೂರ್ತಿ ರೋಸ್ ಪ್ಲಾಂಟರ್ಸ್ ಎಲ್ಲ. ರೋಸಲ್ಲಿ ಎಷ್ಟು ವೆರೈಟಿ ಇದಾವೆ ಸರ್? ರೋಸಲ್ಲಿ ಒಂದು 15-20 ವೆರೈಟಿ ಅದ ರೀ. ಆಲ್ಮೋಸ್ಟ್ ಅಲ್ಲಿ ಇದು ವೆರೈಟಿ ಬೇರೆ ಅದ ರೀ. ಸೂಪರ್ ಸರ್. ಇದ್ರ ಒಳಗಡೆ ಉಳ್ಳಾಗಡ್ಡಿ ಹಚ್ಚಿದ್ದೀನಿ. ಓಹೋ, ಈ ಪಾಟ್ಗಳಿಗೆ ಉಳ್ಳಾಗಡ್ಡಿ ಹಚ್ಚಿ ಅಂದ್ರೆ ಇದಕ್ಕೆ ರೋಸ್ ಪ್ಲಾಂಟ್ ಒಳಗೆ ಅದು ಸ್ವಲ್ಪ ಗೊಬ್ಬರನೂ ಆದಂಗೆ ಆಗ್ತದೆ. ಹೌದು ಸರ್. ರೋಸ್ ಪ್ಲಾಂಟಿಗೆ ಅದು ಒಂದು ನಮ್ಮನೆ ಇದು ನಾವು ಎಕ್ಸ್ಟ್ರಾ ಫರ್ಟಿಲೈಸರ್ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ಅದು ಯಾವಾಗ ಬೇಕೋ ಅವಾಗ ಬಿಡ್ತೀನಿ, ಆಮೇಲೆ ಕಟ್ ಮಾಡಿಬಿಡ್ತೀನಿ ಮೇಲೆ ಉಳ್ಳಾಗಡ್ಡಿ. ಕಾಡು ಬಸವೇನು ಹಾಕಿರಿ? ಹೌದು. ಇಲ್ಲಿಂದ ಪೂರ್ತಿ ಇವೆಲ್ಲ ಶಾವಂತಿಗೆ ಅವ ರೀ. ಅದು ಶಾವಂತಿ 5-6 ಕಲರ್ ಅವ. ಇವಾಗೇನು ಸೀಸನ್ ಅಷ್ಟು ಇರಂಗಿಲ್ಲ. ಈಗ ನಾವು ಇದನ್ನ ಗಿಡಗಳು ಈಗ ಆಗ್ತಾ ಇದಾವೆ ಸ್ವಲ್ಪ ಎಲ್ಲ. ಈಗೆಲ್ಲ ಕಾಯ್ಕೊಂಡು ಹೋಗ್ಬೇಕು ಈಗ ನಾವು. ಆ್ಯಕ್ಚುಲಿ ಈಗ ಬಿಸಿಲು ಬಂತಲ್ರಿ, ಬಿಸಿಲ್ದಾಗ ಏನು ಆಗಲ್ಲ ಮತ್ತೆ ಈಗ ಮಳೆಗಾಲದಲ್ಲೇ. ಇದು ಸೇವಂತಿಗೆ? ಹಾಂ, ಸೇವಂತಿಗೆನೆ. ಬಟ್ 5-6 ಕಲರ್ ಸೇವಂತಿಗೆ ಇಲ್ಲಿ. ತುಂಬ ಚೆನ್ನಾಗಿದೆ ಸರ್ ಕಲರ್. ಹಾಂ, ಮಾಮೂಲಿ ಎಲ್ಲೋ ಜಾಸ್ತಿ ನೋಡಿ, ಎಲ್ಲೋ ವೈಟ್ ನೋಡಿ. ಅದು ಎಲ್ಲೋ ವೈಟ್ ಇದೆ ಅದರಲ್ಲಿ. ಎಲ್ಲೋ ಇದೊಂದು ಎಲ್ಲ ನಿನ್ನೆ ಕಳೆದಿನಿ ಎಲ್ಲ ಹೂವು ಎಲ್ಲ. ಆಮೇಲೆ ಇದು ಬಟನ್ ರೋಸ್ ಇವೆಲ್ಲ. ಬಟನ್ ರೋಸ್ ಸರ್? ಇಲ್ಲಿದೆ. ಇದು ಬಟನ್ ರೋಸ್ ಇವೆಲ್ಲ. ಇವೆಲ್ಲ ಬಟನ್ ರೋಸ್ ಇವೆಲ್ಲ. ಸೂಪರ್ ಸರ್, ತುಂಬ ಚೆನ್ನಾಗಿದೆ. ಓಹೋ, ರೋಸಲ್ಲೇ ವೆರೈಟಿ. ಇದಿಷ್ಟು ಪೂರ್ತಿ ಕನಕಾಂಬರ ಇದೆ ರೀ. ಕನಕಾಂಬರನಲ್ಲಿ ಒಂದು 3-4 ವೆರೈಟಿ ಇದೆ ಕನಕಾಂಬರಲ್ಲಿ. ಇದೊಂದು ಸ್ಮಾಲ್ ಆಗುತ್ತೆ, ಇದು ದೊಡ್ಡದಾಗ್ತದೆ. ಆಮೇಲೆ ಇದರಲ್ಲಿ ಇದೊಂದು ಎಲ್ಲೋ ಒಂದು ಕಲರ್ ಇದೆ ಕನಕಾಂಬರದಲ್ಲಿ. ಹಳದಿ? ಹಾಂ, ಹಳದಿ. ಇದೊಂದು ಇದೊಂದು 3-4 ವೆರೈಟಿ ಬರ್ತದೆ. ಸ್ವಲ್ಪ ಹೂವು ಚಿಕ್ಕದಾಗ್ತದ. ಇವು ಎಲ್ಲ ನಿನ್ನೆನೆ ಕಡ್ದಿನಲ್ಲ, ಚಿಕ್ಕದು ದೊಡ್ಡದಾಗ್ತಾವೆ ಎಲ್ಲ. ಇದು ಕಂಪ್ಲೀಟ್ ಫುಲ್ ಕನಕಾಂಬರ. ತುಂಬ ಚೆನ್ನಾಗಿ ಅರೇಂಜ್ ಮಾಡ್ರಿ ಸರ್ ಎಲ್ಲ. ಇದೆಲ್ಲ ಕನಕಾಂಬರ? ಪೂರ್ತಿ ಕನಕಾಂಬರ ಇದು. ಓಹೋ, ಸೂಪರ್ ಸರ್. ಇದು ಪೂರ್ತಿ ಅಡೆನಿಯಂ ಪ್ಲಾಂಟ್ಸ್ ಎಲ್ಲ ಕಂಪ್ಲೀಟ್. ಅಡೆನಿಯಂ ಎಲ್ಲ ಇಲ್ಲಿ ಸೆಟ್ ಮಾಡ್ರಿ ಸರ್? ಅಡೆನಿಯಂ ಪೂರ್ತಿ ಒಂದು 50 ವೆರೈಟಿ ಇವೆ ನೋಡ್ರಿ ಟೋಟಲಿ. 50 ಪಾರ್ಟ್ಸ್ ಇವೆ. ಒಂದು 40 ವೆರೈಟಿ ಇರ್ಬೇಕು ಅನ್ಕೊಂಡು ಡೈಲಿ ಎಕ್ಸ್ಟ್ರಾ ಬೇರೆ ಬೇರೆ ಕಲರ್ ಹೂವು ಆಗ್ತಿರ್ತದ. ಆಮೇಲೆ ಇದರಲ್ಲಿ ಇವು ಕಲರ್ಸ್ ಎಲ್ಲ ನಾನು ಮನೇಲಿ ಮಾಡಿದೀವಿ ಎಲ್ಲ ಕಟಿಂಗ್ಸಿಂದ ಮಾಡಿ. ಹಾಂ, ಇಲ್ಲ ನೋಡಿ, ಇದು ಕಟಿಂಗ್ಸಿಂದ ಮಾಡಿದ್ವಿ ನಾವು ಮನೇಲಿ. ಹಳೆ ಗಿಡ ಇತ್ತು, ಸೂಪರ್ ಆಗಿ ಬಂದ. ಇದಕ್ಕೆ ಕಟಿಂಗ್ಲಿಂದ ಬೆಳೆಸಿ ನೋಡ್ರಿ ಎಲ್ಲ. ಅಡೆನಿಯಂನಲ್ಲೇ ಕಲರ್ ಇದೊಂದಿದೆ, ಇಲ್ಲಿದೆ ಸರ್. ಇದೆಷ್ಟು ಅಟ್ರಾಕ್ಟಿವ್ ಆಗಿದೆ, ಅಟ್ರಾಕ್ಟಿವ್ ಅದು ನೋಡಿ. ಆಮೇಲೆ ಇದನ್ನ ನೋಡಿ, ನಿಮ್ಮ ಎದುರುಗಡೆ ಒಂದಿದೆ ನೋಡಿ, ಅದು ನೋಡಿ. ಆ ಥರ ಯಾವ ಥರ ಇದೆ. ಓಹೋ, ಡಿಫ್ರೆಂಟ್ ವೆರೈಟಿ, ಭಾಳ ವೆರೈಟಿ ಅವ್ರಿ. ಹಾಂ ಸರ್, ವೆರೈಟಿ ಭಾಳಷ್ಟಿದೆ. ಸೂಪರ್ ಸರ್. ಯಾಕೆ ಒಂದಕ್ಕಿಂತಲೂ ಒಂದು ಡಿಫ್ರೆಂಟ್ ಆದ್ರಿ. ಹಾಂ, ಇವು ಮನೆಯಲ್ಲಿದೆ ಒಂದು 4-5 ಪಾರ್ಟ್ ನಾನು ಇದು ಮಾಡಿ ರೀಪಾರ್ಟ್ ಕಟಿಂಗ್ಲಿಂದ ಹಚ್ಚಿದ್ದೀನಿ. ಅದಕ್ಕೆ ಒಂದು ಹಾಕಿ ಒಂದೇ ಸೇಮ್ ಕಲರ್ ಇದೆ. ಇದಕ್ಕೆ ಇವನ್ ಕಟಿಂಗ್ನೂ ಮಾಡ್ಬೋದು ರೀ. ಇವೆಲ್ಲ ನಾವು ಆನ್ಲೈನ್ನಾಗ ಕಲ್ಕತ್ತಾಲಿಂದ ತರಿಸಿದ್ರಿ ಎಲ್ಲ. ಇವು ತಂದು ಇಲ್ಲಿ ಡೆವಲಪ್ ಮಾಡ್ತಾರೆ. ಇಲ್ಲಿ ಪೂರ್ತಿ ಡೆವಲಪ್ ಮಾಡಿದ್ರಿ. ಇದೆಲ್ಲ ಪಾಟಿ ಮಿಕ್ಸ್ ಅದೆಲ್ಲ ಭಾಳ ಕೇರ್ಫುಲ್ಲಾಗಿ ಮಾಡ್ಬೇಕಾಗ್ತದೆ. ಹಾಂ ಸರ್, ಒಂದಕ್ಕಿಂತಲೂ ಒಂದು ಡಿಫ್ರೆಂಟ್ ಇದಾವೆ. ಅದು ನೋಡ್ರಿ, ಅದಕ್ಕೆ ನೋಡ್ರಿ ಎಷ್ಟು ಒಂದು 8-10 ಹೂವು ಆಗ್ಯಾನ ಒಂದಕ್ಕೆ. ವೆಲ್ವೆಟ್ ಟೈಪ್. ಅಲ್ಲಿ ವೆಲ್ವೆಟಲ್ಲಿ ಯಾವ ಥರ ಇದೆ ನೋಡೋದು. ಸೂಪರ್ ಸರ್. ಇಲ್ಲೊಂದಿದೆ, ಇದು ನೋಡ್ರಿ. ಆಲ್ಮೋಸ್ಟ್ ಅಲ್ಲಿ ಒಂದು ಫ್ಲವರ್ ಆದರೆ 1 ವೀಕ್ ತನಕ ಏನಾಗಲ್ಲ. ಗಾರ್ಡನ್ಗೆ ಒಂಥರ ಕಳೆ. ಇದು ಅಡೆನಿಯಂ ಜಾಸ್ತಿ ಬೆಳೆಸ್ಬೇಕಂತ ಯಾಕೆ ನಮ್ಗೆ ಇಷ್ಟ ಆಯಿತು. ಅದಕ್ಕೆಲ್ಲ ಕಲ್ಕತ್ತಲಿಂದ ಆನ್ಲೈನ್ ತರಿಸಿ ಇದಕ್ಕೆ ಪಾಟಿಂಗ್ ಮಿಕ್ಸ್ ರೆಡಿ ಮಾಡ್ಬೇಕಂದ್ರೆ ನಾವು ಇಟ್ಟಂಗಿ ಭಟ್ಟಿಗೆ ಹೋಗಿ ಅಲ್ಲಿಂದೆಲ್ಲ ಅದು ಸೋಸಿದ ಚೂರ ತರಬೇಕು ರೀ. ಚಾರ್ಕೋಲ್ ತರಬೇಕು. ಆಮೇಲೆ ಉಸಿ ಹಾಕಬೇಕು. ಇದಕ್ಕೇನು ಗೊಬ್ಬರ ಮತ್ತು ಮಣ್ಣು ಜಾಸ್ತಿ ಇರೋಂಗಿಲ್ಲ. ಲಿಮಿಟೆಡ್. ಅದು ವಾಟ್ರಿಂಗ್ ಅನ್ಕರ ವೀಕ್ಲಿ ಟ್ವೈಸ್ ಆದ್ರೆ ಸಾಕು. ವಾರದಲ್ಲಿ 2 ಸತಿ ವಾಟ್ರಿಂಗ್. ಇದು ಎಷ್ಟು ಅಟ್ರಾಕ್ಟಿವ್ ಆಗಿದೆ ನೋಡಿ ಸರ್. 2 ಶೇಡಲ್ಲಿ ಇದೆ. ಅದೇ ಆ ಥರ ನಮ್ಗೆ ಆರ್ಟ್ ಮಾಡೋಕ್ಕೂ ಆಗಲ್ಲ. ಇದು ನೋಡಿ, ಪೂರ್ತಿ ವೈಟ್ ಇದೆ ನೋಡ್ರಿ. ಫುಲ್ ವೈಟ್.
ಇದೆಲ್ಲ ಪೂರ್ತಿ ಅಡೆನಿಯಂ ಪೂರ್ತಿ ಅಡೆನೆ ಮಾಡಿದ್ದೀನಿ. ಇವಿಷ್ಟು ಪೂರ್ತಿ ಇದು ಯಾವುದೋ ನಮ್ಮದು ಶಂಖ ಪುಷ್ಪ ಎಲ್ಲ ಕಲರ್ ಇದೆ. ಪಿಂಕ್, ವೈಟ್ ಮತ್ತು ಬ್ಲೂ ಮಿಕ್ಸು ಎಲ್ಲ. ಇವೆಲ್ಲ ಗುಲಾಬಿ, ಇವೆಲ್ಲ ರೋಸ್. ರೋಸಲ್ಲಿ ತುಂಬಾ ಡಿಫ್ರೆಂಟ್ ಕಲರ್ ಇದೆ. ಇಟ್ಟಿದ್ದೀನಿ ಎಲ್ಲ. ನಿನ್ನೆ ಮೊನ್ನೆ ಎಲ್ಲ ತೆಗೆದೀನಿ ಗಿಡ ಎಲ್ಲ, ಹೂವು ಕಟ್ ಮಾಡಿ. ಇಲ್ಲೆಲ್ಲ ಹ್ಯಾಂಗಿಂಗ್ಸ್ ಹಾಕಿರ? ಎಲ್ಲ ಕಡೆ ಹ್ಯಾಂಗಿಂಗ್ ಆಲ್ಮೋಸ್ಟ್ ಆಲ್ ಕೆಳಗ ಮೇಲೆ ಫುಲ್ ಹಾಕಿದ್ದೀನಿ. ಪೂರ್ತಿ ಜಾಗ ಯುಟಿಲೈಸ್ ಮಾಡಿ, ಜಾಗ ಯಾವುದು ಬಿಟ್ಟಿಲ್ಲ. ಇದ್ದಷ್ಟು ಜಾಗದಲ್ಲೇ ನೀಟಾಗಿ ಅರೇಂಜ್ ಮಾಡಿರಿ ಸರ್. ರೋಸಲ್ಲಿ ಇದೊಂದು ವೆರೈಟಿ ಇದೆ. ಆಮೇಲೆ ಇಲ್ಲೊಂದು ವೆರೈಟಿ ಅದ. ಡಾರ್ಕ್ ಐತಿ. ಇದು ವೆಲ್ವೆಟ್ ಟೈಪ್ ಇದು ಡಿಸೈನ್. ವೆಲ್ವೆಟ್ ಕಾಟನ್ ಬಟ್ಟೆ ಇರ್ತಾವ ನೋಡ್ರಿ. ಹೌದು ಸರ್, ಆ ಥರ ಭಾಳ ಚಂದ ಸರ್. ಇವು ಎಲ್ಲ ಶೋ ಪ್ಲಾಂಟ್ಸ್ ಇವು. ಇವಕ್ಕೆಲ್ಲ ವಾಟರಿಂಗ್ ಎಲ್ಲ ವೀಕ್ಲಿ ಟ್ವೈಸ್. ಇವಕ್ಕೇನು ಜಾಸ್ತಿ ಮೇಂಟೆನೆನ್ಸ್ ಏನು ಜಾಸ್ತಿ ಇಲ್ಲ ಇವಕ್ಕೆಲ್ಲ. ಇವು ಕ್ಯಾಕ್ಟಸ್ ಏನು ಸರ್? ಕ್ಯಾಕ್ಟಸ್ ಪೂರ್ತಿ. ಸರ್ ಇವೆಲ್ಲ ಲೋಟಸ್ ಜೋಡಿಸಿರ? ಇವೆಲ್ಲ ಲೋಟಸ್ ಮಾಡಿದ್ದೀನಿ. ಅದರಲ್ಲಿ ವೈಟ್ ಇದೆ, ಪಿಂಕ್ ಇದೆ, ಆಮೇಲೆ ರೆಡ್ ಇದೆ. ಆಲ್ರೆಡಿ ಒಂದು ಈಗ ಮಗ್ ಬರ್ತಾ ಇದೆ ನೋಡಿ. ಇದರಲ್ಲಿ ಯಾವ ಕಲರ್ ಗೊತ್ತಿಲ್ಲ. ಎಲ್ಲ ಮೊನ್ನೆ ಎಲ್ಲ ರೀಪಾರ್ಟ್ ಮಾಡಿದ್ದೀನಿ. ಇದು ಬಂದರೆ ಒಂದು ಹೂವು 4 ದಿವಸ ಇರ್ತದೆ. 4 ದಿವಸ ಇರ್ತದೆ? 4 ದಿವಸ ಇರ್ತಾವ. ಇದು ಈ ವಾಟರ್ ಲಿಲ್ಲಿ. ಇವು ವಾಟರ್ ಲಿಲ್ಲಿ. ವಾಟರ್ ಲಿಲ್ಲಿ. ಇದಕ್ಕೆ ನೀರಲ್ಲೇ ಇರ್ಬೇಕೇನ್ ಸರ್? ನೀರಲ್ಲೇ ಕಂಟಿನ್ಯೂಸ್ ನೀರ ಇರ್ತದ. ಅಂದ್ರೆ ನೀರಿನ ಜೊತೆಗೆ ಮತ್ತೇನೇನು ಮಿಕ್ಸ್ ಮಾಡಿರ್ತೀವಿ? ಏನು ಮಿಕ್ಸ್ ಮಾಡಿರಲ್ಲ. ಅದಕ್ಕೆ ಎವ್ರಿ ಮಂತ್ NPK 19 ಒಂದು ಮಂತ್ಲಿ ಒಂದು ಸತಿ ಒಂದು 5 ಗ್ರಾಮ್ ಹಾಕ್ಬಿಡೋದು ಅಷ್ಟೇ ರೀ. ಅದು ಬಿಟ್ಟು ಮತ್ತೇನಿಲ್ಲ. ಅದಕ್ಕೆ ಮಣ್ಣು ಗಿಣ್ಣು ಏನಿರಲ್ಲ? ಇಲ್ಲ, ಮಣ್ಣು ಇರ್ತದೆ ಕೆಳಗಡೆ. ಅರ್ಧ ಅದು ವರ್ಮಿ ಕಂಪೋಸು ಆ್ಯಂಡ್ ಮಣ್ಣು ಎರಡು ಮಿಕ್ಸ್ ಮಾಡಿ ಹಾಕಿರ್ತೀನಿ. ಇದರಲ್ಲಿ ಒಂದೊಂದರಲ್ಲಿ 3-4 ಆಗ್ತದ. ಇವಾಗ ಸ್ಟಾರ್ಟ್, ಇವಾಗ ಇದು ಸೀಸನ್. ವಾಟರ್ ಲಿಲ್ಲಿ ಈಗ ಸ್ಟಾರ್ಟ್. ವಾಟರ್ ಲಿಲ್ಲಿ ಆ್ಯಂಡ್ ಲೋಟಸ್ ಇವಾಗ ಮಾರ್ಚ್ನಿಂದ ಸ್ಟಾರ್ಟ್ ಎಲ್ಲ ಫ್ಲವರಿಂಗ್ ಇವು. ಯಾಕೆ ಇವಾಗ ಫ್ಲವರಿಂಗ್ ಬೇಕಾದ್ರೆ ಈ ಚಳಿಗಾಲದಲ್ಲಿ ಬರೋಂಗಿಲ್ಲ. ಚಳಿಗಾಲದ ಗಿಡ ಎಲ್ಲ ಪೂರ್ತಿ ಡಲ್ ಆಗಿರ್ತದೆ ಇದರಲ್ಲಿ. ಸೂಪರ್ ಸರ್. ಇಲ್ಲೇ ಡಿಫ್ರೆಂಟ್ ಅದ. ಇದು ಯೆಲ್ಲೋ ಕಲರ್ ಇದೆ, ಆಗ್ತದೆಲ್ಲ. ಇವಾಗ ನೆಕ್ಸ್ಟ್ ವೀಕಲ್ಲಿ ಆಲ್ಮೋಸ್ಟ್ ಎಲ್ಲ ಬಂದುಬಿಡ್ತಾವೆ. ಇವಾಗ ಸ್ಟಾರ್ಟಿಂಗ್ ಇದೆ. ಮಾರ್ಚ್ ಏಪ್ರಿಲ್ ಬಂದ್ರಂತೂ ಪೂರ್ತಿ ಎಲ್ಲ ಫ್ಲವರ್ಸ್ ಜಾಸ್ತಿ ಇರ್ತವೆ. ಇವೆಲ್ಲ ದಾಸವಾಳ. ಇದರಲ್ಲಿ ಎಷ್ಟು ವೆರೈಟಿ ಇದಾವೆ ಸರ್? ದಾಸವಾಳ ನಮ್ಮ ಮನೆಯಲ್ಲಿ ಟೋಟಲ್ ನೋಡ್ರಿ ಒಂದು 30 ವೆರೈಟಿ ಇವೆ. 30 ವೆರೈಟಿ ದಾಸವಾಳ ಇದಾವೆ. ದಾಸವಾಳ ಆಲ್ಮೋಸ್ಟ್ ಎಲ್ಲ ಕಲರಲ್ಲಿ ಶೇಡ್ಸ್ ಜಾಸ್ತಿ ಇವೆ. ಯಾವುದು ಈ ಕಲರ್ ಇಲ್ಲ ಅಂತಿಲ್ಲ, ಎಲ್ಲ ಕಲರ್ ಇಟ್ಟಿದ್ದೀನಿ. ಬೆಳಗ್ಗೆ 8 ಗಂಟೆ ಬಂದ್ರೆ ಎಲ್ಲ ಹೂವು ಸಿಗ್ತಿದ್ದು. ಅದು ನೀವು ನಾವು ಪೂಜಾಕ್ಕೆ ಲೇಟ್ ಆಗ್ತದೆ ಅಂತ ಎಲ್ಲ ಕರೆದು ಬಿಡ್ತೀನಿ. ಆಮೇಲೆ ಇದಕ್ಕೆ ನಾವು ಸರಸ್ವತಿ ಎಲೆ ಅಂತಿದ್ದೆವು, ಅದಕ್ಕೆ ಬ್ರಾಹ್ಮಿ ಅಂತಾರ. ಆಮೇಲೆ ಚಿಕ್ಕ ಮಕ್ಕಳಿಗೆಲ್ಲ ಇದನ್ನ ಬೆಳಗ್ಗೆ ಒಂದೊಂದು ಎಲೆ ತಿನ್ನಿಸ್ರ ಬ್ರೈನ್ ಭಾಳ ಶಾರ್ಪ್ ಆಗ್ತಂತ. ಆಮೇಲೆ ಇದಿಷ್ಟು ಸೇವಂತಿಗೆ ಇಟ್ಟಿದ್ದೀನಿ. ಇದು ವೆರೈಟಿ ಬೇರೆ 3 ಕಲರ್ ಬೇರೆ. ಸೇವಂತಿಗೆಲ್ಲ ಇದು ಹೂವು ಡಿಫ್ರೆಂಟ್ ಇದೆ. ಎಲ್ಲ ಕಲರ್ಸ್ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಕಲರ್ ಇದೆ ಎಲ್ಲ ಇದೆ. ಇದು ಬಂದರೆ ಬ್ರಹ್ಮಕಮಲ. ಬ್ರಹ್ಮಕಮಲ. ಇದರಲ್ಲಿ ವೈಟ್ ಇದೆ, ಇವೆಲ್ಲ ಪೂರ್ತಿ. ಇಲ್ಲಿ ಇದಿಷ್ಟಿದೆ, ಇಲ್ಲಿ ಎಷ್ಟಿದೆ ಬ್ರಹ್ಮಕಮಲ. ಈ ಕಡೆ ಈ ಕಡೆ ಇಟ್ಟಿದ್ದೀನಿ ಬ್ರಹ್ಮಕಮಲ. ಇದು ಇವೆಲ್ಲ ದಾಸವಾಳ. ಅವೆಲ್ಲ ದಾಸವಾಳ. ಬ್ರಹ್ಮಕಮಲ ಇಲ್ಲ ನೋಡ್ರಿ ಪೂರ್ತಿ. ಇಲ್ಲಿ ಅವಲ್ಲ ಬ್ರಹ್ಮಕಮಲ. ಇವೆಲ್ಲ ವೆರೈಟಿ ಆಫ್ ಕಲರ್ಸ್ ತರಿಸಿದ್ದೀನಿ. ಇದರಲ್ಲಿ ನಮ್ಮ ಕಡೆ ಎಲ್ಲ ಬೆಳೆದು ಬರೀ ವೈಟ್ ಒಂದೇ ಆಗ್ತದೆ. ಅವು ರಾತ್ರಿ 9 ಗಂಟೆಗೆ ಆಗ್ತದೆ, ಬೆಳಗ್ಗೆ ಅರಳಿ ಮನೆ 4 ಗಂಟೆಗೆ ಹೋಗ್ಬಿಡ್ತಾವೆ. ಆದ್ರೆ ಇವು ಟೋಟಲಿ 8 to 9 ಕಲರ್ಸ್ ಇವೆ ಡಿಫ್ರೆಂಟ್. ಇದು ನೆಕ್ಸ್ಟ್ ಇಯರ್ ಆಗ್ಬೋದು ಫ್ಲವರಿಂಗ್. ಇದಕ್ಕೆ ಮಿನಿಮಮ್ 2 years ಬೇಕು. ಗಿಡ ಹಚ್ಚದ ಮೇಲೆ 2 ವರ್ಷ ಬೇಕು. 2 ವರ್ಷ ಬೇಕು. ಇವಾಗ ನಾವು 1 year ಹಚ್ಚಿದ್ದೆ. 1 year ಆಯ್ತು. 9 ಕಲರ್ ಇದಾವೆ. 9 ಕಲರ್ ತರಿಸಿದ್ದೀನಿ ಆನ್ಲೈನಲ್ಲಿ. ಇಲ್ಲಿ ನೋಡ್ಬೇಕು ಯಾವ ಕಲರ್ ಆಗ್ತದೆ ಅನ್ನೋ ಐಡಿಯಾ ಇಲ್ಲ. ಇದು ಬ್ರಹ್ಮಕಮಲದ ಮನೆಗೆ ಮಾಡಿದ್ದೀನಿ ನಾನು. ಯಾರು ಬೇಕಾದ್ರೂ ಕೊಡ್ತಿರ್ತೀನಿ ಅವ್ರಿಗೆ. ಈಗ ಮನೆಯಲ್ಲೇ ಇದ್ರ ಕಟಿಂಗ್ ಮಾಡ್ಕೊಂಡು ಇದನ್ನ ಎಲೆ ತೆಗೆದ್ಕೇಸಿಂದ ಹಿಂಗೆ ಇದರಲ್ಲಿ ಅರ್ಧ ಕಟ್ ಮಾಡಿಬಿಟ್ಟು ಒಂದು ಪಾಟಲ್ಲಿ ಹಚ್ಬಿಟ್ಟಂದ್ರೆ ಒಂದು 2 to 3 months ಆದ್ಮೇಲೆ ಅದು ಗ್ರೋತ್ ಸ್ಟಾರ್ಟ್ ಚಿಗುರು ಬರ್ತದ. ಯಾರಿಗೆ ಇಂಟ್ರೆಸ್ಟ್ ಇರ್ತೋ ಅವ್ರಿಗೆ ಕೊಟ್ಟಿರ್ತೀನಿ, ಬಂದು ತೊಗೊಂಡೋಗಿರ್ತಾರೆ. ಇವೆಲ್ಲ ಪುಟ್ ದಾಸವಾಳ ಗಿಡಗಳು ಎಲ್ಲ ಬೇರೆ ವೆರೈಟಿ ಇದಾವೆ. ಯಾವ ಟೈಮಲ್ಲಿ ಆಗ್ತಾವ ಸರ್ ಇವು? ಬೆಳಗ್ಗೆ ಇಲ್ಲ, ಇವಕ್ಕೇನು ಫುಲ್ ಆಲ್ಮೋಸ್ಟ್ ಆಲ್ 365 days ಪೂರಾ ಇರ್ತಾವ. ಹೌದ್ರಿ? ಇವಾಗ ಬೆಳಗ್ಗೆ ಪೂಜೆ ಸಲುವಾಗಿ ಎಲ್ಲ ಒಂದು ಬುಟ್ಟಿ ತೊಗೊಂಡೋಗಿ ಕೆಳಗಡೆ ಇಟ್ಟೆ. ದಾಸಗಳು ಎಲ್ಲ ಕಲರ್ ಇವೆ. ಎಲ್ಲೋ ತೊಗೊಳ್ರಿ, ವೈಟು, ಪಿಂಕು, ಆಮೇಲೆ ಎಲ್ಲೋನಲ್ಲಿ 3 ವೆರೈಟಿ. ಎಲ್ಲೋನಲ್ಲಿ ಲೈಟು, ಆಮೇಲೆ ಅದರಲ್ಲಿ ಸ್ವಲ್ಪ ಡಾರ್ಕು, ಆಮೇಲೆ ಎಲ್ಲೋನಲ್ಲಿ ಸ್ವಲ್ಪ ಲೈಟ್ ಮತ್ತು ಬೇರೆ ಕಲರ್ ಮಿಕ್ಸ್ ಆಗಿರ್ತದ.
ಬೇರೆ ಬೇರೆ ಶೇಡ್ಗಳು. ಎಲ್ಲ ಆಲ್ ಶೇಡ್ಸ್ ಇದೆ ಆಲ್ಮೋಸ್ಟ್ ಆಲ್, ಯಾವುದೂ ಇಲ್ಲ ಅಂತಿಲ್ಲ. ಇವೆರಡು ಇದೊಂದು ಸರ್? ಎರಡು ಲೋಟಸ್, ಎರಡು ಲೋಟಸ್. ಆಮೇಲೆ ಇದೊಂದು ವಾಟರ್ ಲಿಲ್ಲಿ ಇದೆ, ಇದೊಂದು ಲೋಟಸ್ ಇದೆ. ಇವಾಗೆಲ್ಲ ಫ್ಲವರಿಂಗ್ ಮಾರ್ಚ್ನಲ್ಲಿ ಕಂಪಲ್ಸರಿ ಸ್ಟಾರ್ಟ್ ಆಗ್ತದೆ, ಬೇಕಾದಷ್ಟು ಫ್ಲವರಿಂಗ್ ಆಗ್ತಾವೆ. ಇದು ಯಾವ್ದು ಸರ್? ಇದು ಇದು ಯಾವುದು ಶಾವಂತಿಗೆ ಟೈಪ್ ಬರ್ತದ. ಇದನ್ನು ಯಾವಾಗಲೂ ಇರ್ತದೆ. ಶಾವಂತಿಗೆ ಇದೊಂದು ವೆರೈಟಿ, ಇದೊಂದು ವೆರೈಟಿ ಬೇರೆ ಇರ್ತದೆ. ದೊಡ್ಡ ಸೈಜ್ ಹೂವು, ದೊಡ್ಡ ಸೈಜ್ ಹೂವು ಆಗ್ತದ. ಈಗ ಸ್ವಲ್ಪ ಬಿಸಿಲಿಗೆ ಸೈಜ್ ಕಮ್ಮಿ ಆಗ್ತದೆ. ಶಾವಂತಿಗಿಂತಲೂ ಡಿಫ್ರೆಂಟ್ ಐತೆ ಸರ್ ಇದು. ಡಿಫ್ರೆಂಟ್ ಇದೆ. ಮಳೆಗಾಲದಲ್ಲಿ ಸೈಜ್ ಭಾಳ ದೊಡ್ಡದಿರ್ತದೆ. ಈಗ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಯ್ತಲ್ರಿ, ಸ್ವಲ್ಪ ಸೈಜ್ ಸ್ವಲ್ಪ ಕಮ್ಮಿ ಆಗ್ತದೆ. ಇದೊಂಥರ ಭಾಳ ಚಂದ ಸರ್ ಹೂವು. ಎಲ್ಲ ಪೂಜೆ ಸಲುವಾಗಿ ಯೂಸ್ ಮಾಡೋದು ನಾವು ಮ್ಯಾಕ್ಸಿಮಮ್ ಚೆಂಡು ಹೂವು, ನಮ್ಮ ಲೋಕಲ್. ಇವಾಗ ನಾಳೆ ಈಗ ಹಾಕ್ತೀನಿ, ಮತ್ತೆ ನಾಳೆ ಎಲ್ಲ ಮುಗಿತಿಲ್ಲ. ಇಲ್ಲಿ ಎಲ್ಲ ಚೆಂಡು ಹೂವು ಎಲ್ಲ ಖಾಲಿ ಆಗ್ಯದಲ್ರ, ಇವೆಲ್ಲ ಚೆಂಡು ಹೂವು ನಿನ್ನೆ ಮೊನ್ನೆ ತೆಗೆದೀನಿ. ಈಗ ನಾಳೆ ಏನಾದ್ರು ಹಚ್ಚಿಬಿಟ್ಟಂದ್ರೆ ಮತ್ತೆ ಒಂದು 15 ಡೇಸಲ್ಲಿ ಮತ್ತೆ ಫ್ಲವರಿಂಗ್ ಇರ್ತವೆ. ಅದಕ್ಕೇನು ಬಿಸಿಲು ಏನು ಜಾಸ್ತಿ ಇದ್ರೂ ಹೂವು ಆಗ್ತದೆ. ಚೆಂಡು ಹೂವಿಗೆ ತೊಂದರೆ ಇಲ್ಲ. ಮೇನ್ ಸಮಸ್ಯೆ ಅಂದ್ರೆ ಬ್ಯಾಸಿಗೆಗೆ ಮೇಂಟೈನ್ ಮಾಡೋದೇ ದೊಡ್ಡ ಸಮಸ್ಯೆ. ಹೌದು, ಈ ನೀರಿಂದ ನಮ್ಮ ಹತ್ರ ಬೋರ್ವೆಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಸರ್ ಇದ್ಯಾವುದು ಸರ್? ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಲ್ಲ. ಯಾವುದು? ದಾಲಿಯಾ. ಹಾಂ, ದಾಲಿಯಾ. ಅದರಲ್ಲಿ ಆಟೋಮೆಟಿಕ್ ನೋಡಿ ಕಲರ್ ಏನದು, ನಾವು ಏನು ಕಲರ್ ಮಾಡ್ದಂಗೆ ಇದೆ ಅದು. ಎಷ್ಟು ಚೆನ್ನಾಗಿದೆ ನೋಡಿ. ಸೂಪರ್ ಸರ್, ತುಂಬ ಅಟ್ರಾಕ್ಟಿವ್ ಆಗಿದೆ ಸರ್ ದಾಲಿಯಾ. ಇದರಲ್ಲಿ ಎಲ್ಲೋ ಇದೆ, ಈಗ ಆಗಿಲ್ಲ ಹೂ, ನೆಕ್ಸ್ಟ್ ಮಂತ್ ಆಗ್ತದೆ. ಎಲ್ಲೋ ಹಿಂದ್ಗಡೆ ಇರೋ ಸರ್? ಹಿಂದ್ಗಡೆ ಇದ್ದ ಶೋ ಪ್ಲಾಂಟ್ ಇವೆ, ಅದರಲ್ಲಿ ಫ್ಲವರಿಂಗ್ ಬರ್ತದೆ ರೀ. ಆದ್ರೆ ಈಗ ಬರ್ಬೇಕು, ಈಗ ಸಮ್ಮರಲ್ಲಿ ಫ್ಲವರಿಂಗ್ ಆಗ್ತಾವೆ. ಇದು ಎಲ್ಲ ಪೂರ್ತಿ ಮಲ್ಲಿಗೆ ಗಿಡ. ಈ ಕಡೆ ಹೋಗ್ತೀನಿ. ಮಲ್ಲಿಗೆ ಹೂವು. ಮಲ್ಲಿಗೆ, ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ, ಮೈಸೂರು ಮಲ್ಲಿಗೆ. ಇವಾಗ ಈ ಸಮ್ಮರಲ್ಲಿ ಸ್ಟಾರ್ಟ್ ಆಗ್ತವೆ ಹೂವು ಎಲ್ಲ. ಇವು ಪೂರ್ತಿ ಫುಲ್ ಎಲೆನೇ ಕಾಣಿಸಂಗಿಲ್ಲ, ಅಷ್ಟು ಹೂವು ಆಗ್ಬಿಡ್ತದೆ ಅದಕ್ಕೆ ಪೂರ್ತಿ. ಇಷ್ಟೇ ಪಾಟಲ್ಲೇ ಹೂವು ಸಫಿಷಿಯೆಂಟ್ ಆಗ್ತದೆ. ಇದು ಮೈಸೂರು ಮಲ್ಲಿಗೆ ಅದ, ಇದು ದುಂಡು ಮಲ್ಲಿಗೆ ಅದ. ಎಲ್ಲ ದುಂಡು ಮಲ್ಲಿಗೆ ಅಂದ್ರೆ ಪೂರ್ತಿ 7 ಪದರದ ಇರ್ತಾವೆ. ಹಂಗೆ ತರಕಾರಿನೂ ಮಾಡ್ತೀರ? ತರಕಾರಿ ಇಲ್ಲಿ ಟಮಾಟೋ ಅದ ನೋಡಿ, ಎದುರುಗಡೆ ಟಮಾಟೋ ಇದೆ, ಇಲ್ಲಿ ಮುಲ್ಲಂಗಿ ಇದೆ. ಸೂಪರ್ ಸರ್. ಕಾಯಿ ಬಂದವ್ರಿ? ಕಾಯಿ ಬಂದದ, ಆಯ್ತು. ಈಗ ಮುಗಿಯಕ್ಕೆ ಬಂದವ್ರಿ. ಇದು ಇಲ್ಲಿ ನೋಡ್ರಿ, ಮುಲ್ಲಂಗಿ ಎಷ್ಟು ಚೆನ್ನಾಗಿ ಬಿಡೋದಿದೆ. ಮುಲ್ಲಂಗಿ ಎಲ್ಲ ಗಡ್ಡೆ ಎಲ್ಲ ಚೆನ್ನಾಗಿದೆ. ಇದು ಹಾರ್ವೆಸ್ಟಿಂಗ್ ಬಂದದ್ರಿ? ಬಂದದ. ಇವಾಗ ಏನೇನು ಬೆಳಿತೀರಿ ಸರ್ ತರಕಾರಿ? ಮುಲ್ಲಂಗಿ, ಪಾಲಕ್, ಕೊತ್ತಂಬರಿ. ಈಗ ಪಾಲಕ್ ಕೊತ್ತಂಬರಿ ನಿನ್ನೆನೆ ಎಲ್ಲ ಕ್ಲೀನ್ ಆಯ್ತು, ಈಗ ಮತ್ತೆ ಫ್ರೆಶ್ ಹಾಕ್ತೀನಿ ಇವಾಗ. ಈ ತರ ಪಾಟ್ಗಳು ಮಾಡ್ಕೊಂಡು ಅದರಲ್ಲಿ ಮುಲ್ಲಂಗಿ, ಇದು ಒಂದರಲ್ಲಿ ಕೊತ್ತಂಬರಿ, ಒಂದರಲ್ಲಿ ಪಾಲಕ್ ಹಾಕ್ತೀನಿ, ಒಂದ್ಸತಿ ಮೆಂತ್ಯ ಪಲ್ಯ ಹಾಕ್ತೀನಿ. ಸೂಪರ್ ಸರ್. ಬಂದ್ರೆ ಆರಾಮ್ದಾಗ ನಮ್ಗೆ 1.5 ತಿಂಗಳ ತನಕ ಪಾಲಕ್ಕು ಕೊತ್ತಂಬರಿ ನಡೀತದೆ. ದಿವಸ 4 ಕಡ್ಡಿ ತಗೊಂಡು ಯೂಸ್ ಮಾಡ್ತೇವೆ ಸರ್. ವಿಶೇಷವಾಗಿ ಈ ಥರ ಎಲ್ಲ ಸಸ್ಯಗಳು ಮಾಡ್ಬೇಕಂದ್ರೆ ಮುಖ್ಯವಾಗಿ ಪಾಟ್ಗಳು ಪರ್ಚೇಸ್ ಮಾಡಿದ್ಮೇಲೆ ಅದರಲ್ಲಿ ಏನೇನು ಹಾಕ್ಬೇಕಾಗ್ತದೆ? ಅದರಲ್ಲಿ ಮಣ್ಣು ಹಾಕ್ತಿದ್ದೆವು, ವರ್ಮಿ ಕಂಪೋಸು, ಆಮೇಲೆ ಕೋಕೋ ಪಿಟ್ಟು, ಆಮೇಲೆ ರೈಸ್ ಹಸ್ಕ್, ಅಕ್ಕಿ ತೌಡು, ಮತ್ತು ಬೋನ್ ಮಿಲ್ ಪೌಡರ್ ತರ್ತೀನಿ. ಆಮೇಲೆ ನೀಮ್ ಕಲಿ ಅದನ್ನ ತಂದು ಬೇವಿನ ಹಿಂಡಿ, ಅದನ್ನೆಲ್ಲ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು. ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಬೇಕು ಅದನ್ನ? ಒಂದು ಯಾವ ಗಿಡಗಳಿಗೆ ಬೇರೆ ಬೇರೆ ಪ್ರಮಾಣ ಬರ್ತದೆ. ಈಗ ರೋಸ್ಗೆ ಬೇರೆ, ಇದಕ್ಕೆ ಹೈಬಿಸ್ಕಸ್ ಬೇರೆ, ದಾಸವಾಳಕ್ಕೆ ಬೇರೆ, ಆ ಥರ ಗಿಡಗಳು ನೋಡ್ಕೊಂಡು ನಾನು ಪರ್ಸೆಂಟೇಜ್ ಮಿಕ್ಸ್ ಮಾಡಿ ರೆಡಿ ಮಾಡ್ಕೋತೀನಿ. ಮತ್ತು ಅದಕ್ಕೆ ಫ್ಲವರಿಂಗ್ ಟೈಮಲ್ಲಿ ಅದಕ್ಕೆ ಫರ್ಟಿಲೈಸರ್, ಲಿಕ್ವಿಡ್ ಫರ್ಟಿಲೈಸರ್ ತರ್ತೀನಿ, ಅದನ್ನ ಸ್ಪ್ರೇ ಮಾಡ್ತೀನಿ. ಎವ್ರಿ ಮಂತ್ ಒಂದೊಂದು ಸತಿ NPK ತಂದು ಅದನ್ನ ಲಿಕ್ವಿಡ್ ರೂಪದಲ್ಲಿ ಎಲ್ಲ ಗಿಡಗಳು ಸ್ಪ್ರೇ ಮಾಡ್ತೀನಿ. ಸರ್ ಈಗ ಕಲಬುರಗಿ ಅಂದ್ರೆ ಬಿಸಿಲ್ನಾಡು, ಬ್ಯಾಸಿಗೆ ಬಂತಂದ್ರೆ ಯಾವ ಉಳಿಯಲ್ಲ, ಅಷ್ಟು ಬಿಸಿಲು ಇರ್ತದ. ಅಂತ ಟೈಮ್ನಲ್ಲಿ ಗಿಡಗಳನ್ನ ಹೆಂಗ್ ಉಳಿಸ್ಕೊಂಡು ಹೋಗ್ತೀನಿ? ಗಿಡಗಳು ಏನ್ ಮಾಡ್ತೀನಿ, ಎಲ್ಲ ಯಾವ ಗಿಡಗಳ ಬಿಸಿಲು ಜಾಸ್ತಿ ಆತಲ್ಲ ತಂದು ಇಲ್ಲಿ ಒಳಗಡೆ ಇಟ್ಬಿಡ್ತೀನಿ 3 ತಿಂಗಳ. ಆಮೇಲೆ ಮಳೆಗಾಲ ಸ್ಟಾರ್ಟ್ ಮತ್ತೆ ತಗೊಂಡು ಹೊರಗೆ ಇಟ್ಬಿಡ್ತೀನಿ ಅಲ್ಲಿ. ಇವಾಗ ಮಲ್ಲಿಗೆ ಮತ್ತು ದಾಸವಾಳಗೆ ಏನು ಪ್ರಾಬ್ಲಮ್ ಆಗಲ್ಲ, ಎಷ್ಟು ಬಿಸಿಲಿದ್ರು. ವಾಟರಿಂಗ್ ಡೈಲಿ 2 ಟೈಮ್ಸ್ ಮಾಡ್ಬೇಕಾಗ್ತದ ಬ್ಯಾಸಿಗೆದಾಗ. ರೆಗ್ಯುಲರ್ ಅಂತೂ ವಾಟರಿಂಗ್ ಮಾಡ್ತೈತೇವು. ಮಲ್ಲಿಗೆ ದಾಸವಾಳಗಂತೂ ಏನಾಗಲ್ಲ. ಉಳಿದ ಗಿಡಗಳೆಲ್ಲ ತಂದು ಇಲ್ಲಿ ಒಳಗಡೆ ನೆರಳಾಗಿ ಇಟ್ಬಿಡ್ತೀನಿ. ಒಳಗೆ ಇಟ್ಟು ಅದನ್ನು ಮೇಂಟೈನ್ ಮಾಡ್ಕೊಂಡಿರ್ತೀನಿ. ಅದನ್ನು ಒಟ್ಟಿನಲ್ಲಿ ಗಾರ್ಡನಿಂಗ್ ಮಾಡೋದ್ರಿಂದ ಖುಷಿ ಆದ್ರೆ? ಖುಷಿ, ಆರಾಮ. ಡೈಲಿ ಒಂದು 4 to 5 hours ಇದ್ರಾಗೆ ಸ್ಪೇರ್ ಮಾಡ್ತೀನಿ. ಮಾರ್ನಿಂಗ್ ಸೆಷನ್ 2 hours, ಆಫ್ಟರ್ನೂನ್ ಸೆಷನ್ ಒಂದು 2 hours. ಡ್ಯೂಟಿ ಮುಗಿದ್ಮೇಲೆ ಇದೇ ಡ್ಯೂಟಿ ಆಗಿದ್ರೆ? ಈಗ ರಿಟೈರ್ಮೆಂಟ್ 6 ವರ್ಷ ಆಯ್ತು. 6 ವರ್ಷದಿಂದ ಇದೇ ಫುಲ್
ಫುಲ್ ಇದ್ರಲ್ಲಿ ಬಿಜಿ ಇದ್ದೀನಿ. ಈಗ ಮನೆಯವರು ಯಾವ ತರ ಸಪೋರ್ಟ್ ಮಾಡ್ತಾರೆ? ಯಾಕಂದ್ರೆ ಮನೆ ಮೇಲೆ ಭಾರ, ಮಣ್ಣು, ಈ ನೀರೆಲ್ಲ ಹಾಕ್ತಾ ಇರ್ತೀರಿ, ಚೆತ್ತ ಹಾಳಾಗ್ತದೆ, ಈ ತರ ಅನ್ನೋರು ಇರ್ತಾರ್ರಿ. ಇಲ್ಲ ಆ ಥರ ಏನಲ್ಲ, ನೀ ಏನು ಬೇಕಾದ್ ಮಾಡಂತಾರ ಅವ್ರು, ಏನು ಕೇಳಕ್ ಬರಲ್ಲ. ಇದು ಮನೇನ ರೀಸೆಂಟಾಗಿ ವಾಟರ್ ಪ್ರೂಫಿಂಗ್ ಮಾಡಿಸಿದೀನಿ. ಇದಕ್ಕೆಲ್ಲ ಬರ್ತಾರ ಅವ್ರನ್ನ, ಎಲ್ಲ ಹೂವ ಕಿತ್ಕೊಳ್ತಾರ, ಎಲ್ಲ ಕಸದ ಗುಡಿಸಿ ಏನೇನು ಮಾಡಿ ಎಲ್ಲ ಹೆಲ್ಪ್ ಮಾಡ್ತಾರ್ರಿ. ಹೆಲ್ಪ್ ಮಾಡ್ತಾರೆ ಸರ್. ವಿಶೇಷವಾಗಿ ಈ ಭಾಗದಲ್ಲಿ ಟೆರೆಸ್ ಗಾರ್ಡನ್ ಮಾಡ್ಬೇಕು ಅನ್ಕೊಳ್ಳೋರಿಗೆ ಏನೇನು ಜಾಗ್ರತೆ ಹೇಳ್ತಾರೆ? ಯಾಕಂದ್ರೆ ಬೇರೆ ಬೇರೆ ಏರಿಯಾಗಳಲ್ಲಿ ಆರಾಮಾಗಿ ಮಾಡ್ಬೋದು, ವಾತಾವರಣ ಅನುಕೂಲ ಇರ್ತದೆ. ನಮ್ದು ಬಿಸಿಲ್ನಾಡು, ಇಂಥ ಜಾಗದಾಗ ಮಾಡ್ಬೇಕಾದ್ರೆ ಏನೇನು ಗಮನ ಕೊಡ್ಬೇಕಾಗ್ತದೆ? ಇಲ್ಲ, ಮಾಡ್ಲಿಕ್ಕೆ ಮುಂಚೆ ಇಂಟ್ರೆಸ್ಟ್ ಬೇಕು. ಇಂಟ್ರೆಸ್ಟ್ ಇದ್ರೆ ಮಾಡಕ್ ಆಗ್ತದ. ಇದನ್ನ ಎಲ್ಲರೂ ನಾ ಮಾಡ್ತೀವಿ ಅಂದ್ರೆ ಮಾಡಕ್ ಆಗಲ್ಲ. ಇದನ್ನ ನಾವು ಗಿಡಗಳಿಗೆ ಫಸ್ಟ್ ನಾವು ಹೆಂಗ ನಾವು ಮನೆಯಲ್ಲಿ ನಮ್ಮ ಹೆಲ್ತ್ಗೆ ಹೆಂಗ್ ಕಾಳಜಿ ವಹಿಸ್ತೇವಲ್ಲ, ಅದೇ ತರ ನಾವು ಗಿಡಗಳಿಗೆ ಕಾಳಜಿ ವಹಿಸ್ಬೇಕು. ಆ ಟೈಮ್ಲಿ ಅದಕ್ಕೆ ವಾಟರಿಂಗ್ ಕೊಡಬೇಕು, ಫರ್ಟಿಲೈಸರ್ ಹಾಕಬೇಕು, ಅಂದ್ರೆ ಅವು ಗಿಡಗಳು ಉಳಿತಾವ. ಸುಮ್ಮನೆ ಎಲ್ಲರೂ ಮಾಡ್ತಾರ, ನಾವು ಮಾಡಕ್ ಆಗಲ್ಲ. ಇದನ್ನ ಇಂಟ್ರೆಸ್ಟ್ ಇದ್ರೆ ಇಂಟ್ರೆಸ್ಟ್ ಇದ್ರೆ ಮಾಡಿ, ಇಲ್ಲಕಂದ್ರೆ ಆಗಲ್ರಿ. ಸುಮ್ಮನೆ ನಾವು ಹಚ್ತೀನಿ ಅಂತ ಹೇಳಿ ನಾವು ನೋಡಿದೇವೆ ಭಾಳ ಜನಕ್ಕೂ ಗಿಡಗಳು ತೊಗೊಂಡು ಹೋಗ್ತಾರ, 4 ದಿವಸ ಹಚ್ತಾರ, ಆಮೇಲೆ ಅದಕ್ಕೆ ಬಿಟ್ಟು ಬಿಡ್ತಾರೆ. ಈಗ ನಮ್ಮ ಹತ್ರ ಎಷ್ಟು ಗಿಡಗಳೆಲ್ಲ ಒಬ್ರು ನಮ್ಮ ಸರ್ಕಲ್, ನಮ್ಮ ಗ್ರೂಪ್ ಇದೆ, ನಮ್ದು ಗ್ರೂಪ್ದಲ್ಲಿ ಎಲ್ಲರೂ ಒಬ್ರಿಗೊಬ್ರು ಶೇರಿಂಗ್ ಮಾಡ್ತೇವೆ. ಅವ್ರ ಹತ್ರ ಎಕ್ಸ್ಟ್ರಾ ಏನಿದೆ, ನಮ್ಮ ಹತ್ರ ಎಕ್ಸ್ಟ್ರಾ ಏನಿದೆ. ನಮ್ದು ಗಾರ್ಡನ್ ಗ್ರೂಪ್ ಇದೆ, ಸಂತೋಷ್ ಪಾಟೀಲ್ ಅವ್ರದ್ದು. ಅದರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಗುಲ್ಬರ್ಗಲ್ಲಿ ಒಂದು 30-35 ಜನ ಇದೇವೆ. ಒಂದು 10 ಜನ ರೆಗ್ಯುಲರ್ ಆಗಿ ನಾವು ಮೀಟ್ ಮಾಡ್ತಿರ್ತೇವೆ. ಮಂತ್ಲಿ ಅವ್ರ ಮನೆಗೆ ಹೋಗ್ತೇವೆ. ಎಲ್ಲ 10 ಜನ ಒಬ್ರಿಗೊಬ್ಬರ ಮನೆಗೆ ಹೋಗಿ ನೋಡ್ಕೊಂಡು ನಮ್ಮ ಹತ್ರ ಏನಿದೆ ತೊಗೊಂಡು ಅವ್ರಿಗೆ ಶೇರ್ ಮಾಡೋದು, ಅವ್ರ ಹತ್ರ ನಾವು ತೊಗೊಂಡು ಶೇರ್ ಮಾಡ್ತಿದ್ದೆವು. ಈ ಥರ ಆದರೆ ಬೆಳೀತದೆ ಸರ್. ಬೆಳೀತದೆ. ಈಗ ಎಲ್ಲಾನು ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕು ಆಗಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ವಾಟರ್ ಲಿಲಿ ತೊಗೊಳ್ರಿ, ಆಮೇಲೆ ಲೋಟಸ್ ತೊಗೊಳ್ರಿ, ಎಲ್ಲ ಕಾಸ್ಟ್ಲಿ ಪ್ಲಾಂಟ್ಗಳು. ಈ ಬ್ರಹ್ಮಕಮಲ ಪ್ಲಾಂಟ್ ತೊಗೊಳ್ರಿ, ಎಲ್ಲ ಕಾಸ್ಟ್ಲಿ ಪ್ಲಾಂಟ್ ಅವ. ಆ್ಯಕ್ಚುಲಿ ಸ್ಪೆಷಲಿ ನೋಡಿದ್ರೆ ಅಡೇನಿಯಮ್ ಅಂತೂ ಭಾಳ ಕಾಸ್ಟ್ಲಿ ಪ್ಲಾಂಟ್. ಅದನ್ನ ಮೇಂಟೈನ್ ಮಾಡಿ ಉಳಿಸ್ಬೇಕಂದ್ರೆ ಅದಕ್ಕೆ ಬಿಸಿಲು ಎಷ್ಟಿದ್ರು ಏನಾಗಲ್ಲ. ಮಳೆಗಾಲದಲ್ಲಿ ಮತ್ತೆ ಅವೆಲ್ಲ ತಂದು ಒಳಗಡೆ ಇಡ್ಬೇಕು ನಾನು. ಮಳೆ ಜಾಸ್ತಿ ಆದ್ರೆ ಗಿಡಗಳು ಹೋಗ್ಬಿಡ್ತವೆ. ಅದು ಅದೊಂದು ಸ್ಪೆಷಾಲಿಟಿ ಇದೆ. ಬಿಸಿಲು ಎಷ್ಟಿದ್ರು ಫ್ಲವರಿಂಗ್ ಜಾಸ್ತಿ ಆಗುತ್ತೆ, ಮಳೆ ಇದ್ರೆ ಗಿಡಗಳು ಹಾಳಾಗ್ತವೆ. ಆ ಥರ ಇದೆ ಅದು. ಒಟ್ಟಿನಲ್ಲಿ ಗಾರ್ಡನಿಂಗ್ ಮಾಡೋದ್ರಿಂದ ನಿಮ್ಗೆ ಯಾವ ಥರ ಅನುಭವ ಆಗಿದೆ? ಗಾರ್ಡನಿಂಗ್ ಮಾಡೋದು ಮನುಷ್ಯ ನೋಡ್ರಿ ಯಾವಾಗಲೂ ಹೆಲ್ದಿ ಫಿಟ್ನೆಸ್ ಇರ್ತಾನೆ, ಆರಾಮ್ ಇರ್ತಾನೆ. ಯಾಕಂದ್ರೆ ನಾವು ಡೈಲಿ ಒಂದು 8-10 ಸತಿ ಮೇಲೆ ಸ್ಟೆಪ್ಸ್ ಎಲ್ಲ ಏರಿ ಇಳಿತೀನಲ್ಲ, ಫಿಟ್ನೆಸ್ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಿವರೆಗೆ ಬಂದಿಲ್ಲ. ಮತ್ತೆ ಚೆನ್ನಾಗಿ ಬೆಳೆದಿರೋ ಗಿಡಗಳು ನೋಡಿ ಖುಷಿ ಆಗ್ತದ. ಆಮೇಲೆ ಶ್ರಾವಣ ತಿಂಗಳಲ್ಲಂತೂ ಸಿಕ್ಕಾಪಟ್ಟೆ ಹೂವು ಆಗ್ತದ. ನಾವು ಅಕ್ಕಪಕ್ಕದ ಮನೆಗೆ ಎಲ್ಲರಿಗೆ ಪೂಜಾ ಸಲ ಡೈಲಿ ಹೂವು ಕೊಡ್ತೀವಿ ನಾವು. ಅದೊಂಥರ ಖುಷಿ. ಅದೊಂಥರ ಖುಷಿ. ಓಕೆ ಸರ್, ಥ್ಯಾಂಕ್ ಯು ಸರ್.